ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡದ ಉದ್ಧಾರ. ಚಳವಳಿ ಮಾಡಿದ್ರೇನು, ಘೋಷಣೆ ಕೂಗಿದ್ರೇನು, ಧರಣಿ ಕೂತ್ರೇನು, ಪ್ರಾಣಾನು ಬಿಟ್ರು ಸರಿ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಸಾರು ಅನ್ನಕ್ ರಸಂ ಅಂತಿ, ರೊಟ್ಟಿ ಅನ್ನಕ್ ರೋಟಿ ಅಂತಿ, ಹುರುಳಿಕಾಯಿ ಬೀನ್ಸ್ ಅಂತಿ, ಪಲ್ಯ ಅನ್ನಕ್ ಕರಿ ಅಂತಿ. ಕನ್ನಡದಲ್ಲಿ ಪದವಿದ್ರೂನು ಬಳಸೋಕೆ ಹಿಂಜರಿಕೆ, ಹಾತೊರೆಯೋದ್ಯಾತಕ್ಕೆ ಪಕ್ಕದ ಮನೆ ಕವಳಕ್ಕೆ. ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ, ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಅಣ್ಣಂಗು ಬ್ರದರ್ ಅಂತಿ, ತಮ್ಮಂಗು ಬ್ರದರ್ ಅಂತಿ, ಅಕ್ಕಂಗು ಸಿಸ್ಟರ್ ಅಂತಿ, ತಂಗಿಗೂ ಸಿಸ್ಟರ್ ಅಂತಿ, ಸಿಸ್ಟರ್ ಅಂತಿ. ಚಿಕ್ಕಪ್ಪಂಗು ಅಂಕಲ್ ಅಂತಿ, ದೊಡ್ಡಪ್ಪಂಗು ಅಂಕಲ್ ಅಂತಿ, ಅತ್ತೆಗೂ ಆಂಟಿ ಅಂತಿ, ಅಜ್ಜಿಗೂ ಆಂಟಿ ಅಂತಿ, ಹೆತ್ತಮ್ಮ ಮಮ್ಮದ್ರೆ ಚಿಕ್ಕಮ್ಮ ಮಿನಿಮಮ್ಮು, ಚಿಕ್ಕಮ್ಮ ಮಿನಿಮಮ್ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮು. ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ, ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ. ಹಿಂಗಾದ್ರೆ ಹೆಂಗೆ ಸ್ವಾಮಿ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ, ಏನ್ ಬೇಕೋ ಎಲ್ಲ ಕಲ್ಕೋ, ಬಳಸಕ್ ಮಾತ್ರ ಕನ್ನಡ ಇಟ್ಕೋ, ಕನ್ನಡ ಇಟ್ಕೋ, ಕನ್ನಡ ಇಟ್ಕೋ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ, ಏನ್ ಬೇಕೋ ಎಲ್ಲ ಕಲ್ಕೋ, ಬಳಸಕ್ ಮಾತ್ರ ಕನ್ನಡ ಇಟ್ಕೋ. ಕಿತಲ್ ಶರೀಫರಿಬ್ರು ನಿಸಾರ್ ಅಹಮದ್ ಮಾಸ್ತಿ ಅವರು ಎಷ್ಟು ಭಾಷೆ ಕಲ್ತಿದ್ರು ಕನ್ನಡಕ್ಕೆ ಜೀವ ಕೊಟ್ರು. ಗೊತ್ತಿಲ್ವಾ ಕೇಳಿಲ್ವಾ ಆದ್ರೂನು ಕಲ್ತಿಲ್ವಲ್ಲ, ಗೊತ್ತಿಲ್ವಾ ಕೇಳಿಲ್ವಾ ಆದ್ರೂನು ಕಲ್ತಿಲ್ವಲ್ಲ. ಹಿಂಗಾದ್ರೆ ಸ್ವಾಮಿ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಕನ್ನಡದ